ಇದ್ವಿ ನಾವು. ಓಕೆ. ನಮ್ದು ದೊಡ್ಡ ಮಗಳದು ಒಂದ್ ಕಡೆ ಎಂಗೇಜ್ಮೆಂಟ್ ಆಗಿ ಮನೇಲೆ ಇದ್ಲು. ಅವಳಿಗೆ ಬೇರೆ ಕಡೆ ಎಲ್ಲೂ ಇನ್ನೂ ಸೆಟ್ ಆಗಿರ್ಲಿಲ್ಲ. ಈ ಅಮ್ಮನವ್ರ ಕ್ಷೇತ್ರಕ್ಕೆ ಬಂದ್ಮೇಲೆ ಸೆಟ್ ಆಗಿ ಬೇರೆ ಕಡೆ ಮದ್ವೆ ಆಗಿದ್ದಾಳೆ. ಕಷ್ಟಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ? ಹೌದು, ನನಗೆ ಎಲ್ಲ ಪರ್ಸೆಂಟ್ ಆಗಿದೆ ಮೇಡಮ್. ನನಗೆ ತುಂಬಾ ಆಗಿದೆ. ಈ ತಾಯಿನ ನಂಬಿದೀನಿ. ಯಾವತ್ತೂ ನನಗೆ ಮೋಸ ಕಷ್ಟ ಏನಿದೆ ಬಂದ ತಾಯಿ ಹತ್ರ ಹೇಳ್ತೀವಿ, ಆ ಅಮ್ಮ ಬಗೆಹರಿಸ್ತಾಳೆ. ಏನ್ ಅನ್ಸುತ್ತೆ ಅಮ್ಮ ಆಗಿದ್ರೆ? ತುಂಬಾ ಖುಷಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಮಗೆ ತುಂಬಾ ಒಳ್ಳೇದಾಗಿದೆ. ನಂಬಿಕೆ ಇಟ್ ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಮೇಡಮ್. ತುಂಬಾ ನಂಬಿಕೆ ಇರ್ಬೇಕು ಆ ತಾಯಿ ಮೇಲೆ. ನಾವು ಎಷ್ಟೋ ದೇವ್ರಗಳಿಗೆ ಹೋಗಿದೀವಿ, ಆದ್ರೆ ನಾನು ಈ ತಾಯಿ ನಂಬಿರೋಗೆ ಬೇರೆ ಯಾವ ದೇವ್ರು ನಂಬಿಲ್ಲ. ನನಗೆ ತುಂಬಾ ಒಳ್ಳೇದಾಗಿದೆ. ನನ್ ಪ್ರಕಾರ ನನ್ ಮನ್ಸಿಗೆ ತುಂಬಾ ಒಳ್ಳೇದು. ಶ್ರೀಚಕ್ರನ ತಲೆ ಮೇಲೆ ಇಟ್ಟು ತೀರ್ಥ ಸ್ನಾನ ಮಾಡ್ಸಿದ್ರಲ್ಲ? ಹೌದು ಮೇಡಮ್. ಅವಾಗ ಮೈಯೆಲ್ಲ ಒಂಥರ ವೈಬ್ರೇಷನ್ ಆದಂಗ ಆಗುತ್ತೆ ಮೇಡಮ್. ಆಗಿ ನಮ್ಗೆ ನಾವು ಪರ್ಸನಲ್ ಏನೇ ಪ್ರಾಬ್ಲಮ್ ಇದ್ರು, ಏನೇ ಇದಾದ್ರು ಸ್ವಲ್ಪ ಕಮ್ಮಿ ಆಗುತ್ತೆ, ಒಳ್ಳೇದಾಗುತ್ತೆ. ಈ ತಾಯಿನ ನಂಬಿ ನನ್ ಮಕ್ಳಿಗೆ ಒಳ್ಳೇದಾಗ್ಬೇಕು. ಈಗ್ಲೂ ನನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ. ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಬಂದಿದೀನಿ ಆ ತಾಯಿನ ಕೇಳಕ್ಕೆ. ತೀರ್ಥ ಸ್ನಾನ ಮಾಡ್ಸೋದ್ರಿಂದ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ? ಹೌದು ಮೇಡಮ್, ಎಲ್ಲ ಹೋಗುತ್ತೆ ಮೇಡಮ್. ನಾನು ಒಂದು 8-9 ಸಲ ಬಂದಿದ್ದೀನಿ ಮೇಡಮ್. ಈಗ ನಾನು ಸ್ವಲ್ಪ ಡ್ರಾಪ್ ಮಾಡಿದೆ ಅಷ್ಟೇನೆ. ಇವಾಗ ಬಂದಿದ್ದೀನಿ. ನಾನು ಒಂದು 9-10 ಸಲ ನಾನು ನಮ್ಮ ಯಜಮಾನ್ರು ಬರ್ತಾನೆ ಇರ್ತೀವಿ, ದರ್ಶನ ಮಾಡ್ತಾನೆ ಇರ್ತೀವಿ, ತೀರ್ಥ ಸ್ನಾನ ಮಾಡ್ಕೋತೀವಿ. ನಮ್ಗೆಲ್ಲ ಒಳ್ಳೇದಾಗಿದೆ ಮೇಡಮ್. ನಾವೇನ್ ಅನ್ಕೋತೀವಿ ಮನ್ಸಲ್ಲಿ, ಆ ತಾಯಿ ನಮ್ಗೆ ಒಳ್ಳೇದ್ ಮಾಡಿದಾಳೆ. ನಂಬಿಕೆ ಇಟ್ ಬಂದ್ರೆ ಒಳ್ಳೇದಾಗೇ ಆಗುತ್ತೆ ಮೇಡಮ್. ಇವ್ರು ಯಾರು ಅಂತ? ಇವ್ರು ನನ್ ಫ್ರೆಂಡು. ನಾವು ಜೊತೆಲೆ ವರ್ಕ್ ಮಾಡ್ತಾ ಇರೋದು. ಈ ತಾಯಿ ಬಗ್ಗೆ ಹೇಳ್ದೆ, ನಾನು ಬರ್ತೀನಿ ಅಕ್ಕ ಅಂದ್ರು. ಅದಕ್ಕೆ ಜೊತೆಲೆ ಕರ್ಕೊ ಬಂದಿದೀನಿ. ಇದೇ ಫಸ್ಟ್ ಟೈಮ್. ಮೊದಲನೇ ಸರಿ ಬಂದಿದ್ದೀರಾ, ತೀರ್ಥ ಸ್ನಾನ ಮಾಡ್ಸಿದ್ರೆ ಹೇಗ್ ಅನಿಸ್ತದೆ? ಈ ಕ್ಷೇತ್ರದ ವೈಬ್ರೇಷನ್ ಹೇಗಿದೆ ಅಂತ? ಚೆನ್ನಾಗಿದೆ, ಚೆನ್ನಾಗ್ ಆಗುತ್ತೆ ಅನ್ಕೊಂಡಿದೀನಿ. ಬಸಪ್ಪನ್ ದಾಟ ಹಾಕ್ಸೋದು, ಪಾದ ಕೇಳೋದೆಲ್ಲ ಮಾಡಿದೀರ? ಪಾದ ಕೇಳಿಲ್ಲ ಮೇಡಮ್. ನಾನು ದಾಟ ಹಾಕಿಸ್ಕೊಂಡು ಹೋಗ್ತಿದ್ದೀನಿ. ಯಾವಾಗ ಬಂದ್ರು ದಾಟ ಹಾಕಿಸ್ತೀನಿ. ಹೋಮಕ್ ಹೋಗ್ತಿವಿ. ನಮ್ಗೆ ಒಳ್ಳೇದಾಗಿದೆ. ನನ್ನ ಏನಿದೆ ಫಸ್ಟ್ ಬಂದಿಲ್ಲ ನಾನು. 1 ವರ್ಷದಿಂದನೂ ಬಂದಿದ್ದೀನಿ. ನನ್ ಮಗಳು ಮದ್ವೆ ಮಾಡ್ದೆ, ಎಲ್ಲ ಇದ್ ಮಾಡ್ದೆ. ನನ್ ಪರ್ಸನಲ್ ಒಂದ್ ಸ್ವಲ್ಪ ಅಮೌಂಟ್ ಬರ್ಬೇಕಿತ್ತು, ಅದು ಬಂತು, ಎಲ್ಲ ಆಯ್ತು. ಈಗ್ಲೂ ನನ್ ಮಗಳದ್ ಮದ್ವೆ ಫಿಕ್ಸ್ ಆಗಿದೆ. ಅವಳ ಜೀವನ ಚೆನ್ನಾಗಿರ್ಲಿ ಆ ತಾಯಿನ ಬೇಡಕ್ ಬಂದಿದ್ದೀನಿ. ನಿಮ್ ತರನೇ ಕಷ್ಟದಲ್ಲಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನನ್ನಂತ ಕಷ್ಟದಲ್ಲಿ ಎಷ್ಟು ಇರ್ತಾರೆ ಹೆಣ್ಮಕ್ಳು. ಆ ತಾಯಿನ ಬಂದು ನಂಬ್ಕೊಂಡು ಹೋದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಮೇಡಮ್.